ಇವತ್ತಿಗೂ ಕೂಡ 8ರಿಂದ 80 ತನಕ ಜಾತಿ ಮತ ಎಲ್ಲ ಮೀರಿ ಮನುಕುಲದ ಸಜ್ಜನರಿಗೆ ಮಾಧವನ ಕಡೆಗೆ ಮನಸ್ಸು ಹರಿಯುವಂತೆ ಮಾಡಿದ ಮಹಾನುಭಾವರು ಮಂತ್ರಾಲಯದ ಸಿದ್ಧಿ ಪುರುಷರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳವರು. ಅದಕ್ಕಾಗಿಯೇ ಇವತ್ತೇನು ಬಾರದಿದ್ದವನು. ತುಂಬಾ ಜನ ಅನ್ಕೊಂಡಿದ್ದಾರೆ ನೋಡಿ, ರಾಘವೇಂದ್ರ ಸ್ವಾಮಿಗಳು ಯಾವುದೇ ಒಂದು ಮತಕ್ಕೆ ಗುರುಗಳಲ್ಲ. ಅವರು ನೀವು ಸುಮ್ಮನೆ ಕಟ್ಟಾಕೋಬೇಡಿ, ಅವರು ವಿಶ್ವಗುರುಗಳು. ಇವರೇ ವಿಶ್ವಗುರುಗಳು ಅಂದಮೇಲೆ ಮಧ್ವಾಚಾರ್ಯರು ನೀವು ಒಪ್ಪೋದು ಬಿಡೋದು ನಿಮ್ಮ ಯೋಗ್ಯತೆ, ನಿಮ್ಮ ಹಣೆ ಬರ. ಯೂನಿವರ್ಸಲ್ ಟ್ರೂತ್, ಭುವಿ ತತ್ವವಾದಂ, ಇಡೀ ಜಗತ್ತು ಆರೋಪ ಮಾಡಬಾರದು ಅಂತ ತತ್ವ, ಅನಾರೋಪಿತಂ ತತ್ವಂ. ಇಂತಹ ತತ್ವವನ್ನು ಜಗತ್ತಿಗೆ ಕೊಟ್ಟ ಮಧ್ವಾಚಾರ್ಯರು ಜಗದ್ಗುರುಗಳು. ಅಂತಹ ಜಗದ್ಗುರುಗಳ ಪಾದಾಭಿಲಂಬಿಗಳು ಶ್ರೀಮಧ್ವ ಮತದುಗ್ಧಾಬ್ಧಿ ಚಂದ್ರ ನಮ್ಮ ರಾಘವೇಂದ್ರ ಸ್ವಾಮಿಗಳು. ರಾಘವೇಂದ್ರ ಸ್ವಾಮಿಗಳನ್ನ ಎಲ್ಲ ಕೊಂಡಾಡುವಾಗ ಎಲ್ಲ ಮತದವರು, ಮನುಷ್ಯ ಮಾತ್ರದವರು, ಅವರ ಬಾಯಲ್ಲಿ ಮಂತ್ರ ತುಲ್ಯವಾಗಿ ಬರುವ ಸ್ತೋತ್ರ ಪೂಜ್ಯಾಯ. ಹೆಸರು ಹೇಳಕ್ ಮುಂಚೆ ಏನನ್ಬೇಕು? ಪೂಜ್ಯಾಯ. ಅಲ್ರಿ, ವೃಂದಾವನ ಒಳಗೋಗಿ 350 ವರ್ಷ ಆಗೋಯ್ತು, ಇನ್ನು ಅವ್ರ ಹೆಸರು ಹೇಳಕ್ ಮುಂಚೆ ಪೂಜ್ಯಾಯ. ನಾವು ಬದುಕಿರುವಾಗಲೇ ಯಾರು ಕೇಳೋರಿಲ್ಲ, ಪೂಜ್ಯತೆ ಇಲ್ಲೇ ಇಲ್ಲ. ನಮ್ಮ ಮನೆಯಲ್ಲಿಲ್ಲ, ಕಾಂಪೌಂಡಲ್ಲಿಲ್ಲ, ಊರೊಳಗಿಲ್ಲ, ನಮ್ಮ ರಾಜ್ಯದಲ್ಲಿಲ್ಲ, ನಮ್ಮ ದೇಶದಲ್ಲಿಲ್ಲ, ಬದುಕಿದ್ದಾಗಿಲ್ಲ. ಅಲ್ಲ, ಸತ್ ಮೇಲಂತೂ ಕೇಳೋರೇ ಇಲ್ಲ. ಆದರೆ ಸತ್ತಲ್ಲ, ಸಶರೀರಾಗಿ ಬೃಂದಾವನ ಪ್ರವೇಶ ಮಾಡಿದ ಮೇಲೂ ಕೂಡ ಹೆಸರು ಹೇಳಕ್ ಮುಂಚೆ ಪೂಜ್ಯಾಯ ಅಂತ ಹೇಳ್ಬೇಕಾರೆ ಇವ್ರ ಪೂಜ್ಯತೆ 350 ವರ್ಷ ಆದರೂ ಒಂದು 100 ಗ್ರಾಮ್ ಕಮ್ಮಿ ಆಗಿಲ್ಲ. ಇವತ್ತಿಷ್ಟು ಭಯಾನಕವಾದ ಕಾಲ. ನಿಂತ್ರ ಭಯ, ಕೂತ್ರ ಭಯ.